ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಈ ವ್ಲಾಗ್ ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನಿಮಗೆ ಭೂ ಕುಸಿತ ಅಂತ ಹಾಕಿದ್ನಲ್ಲ, ಸೊ ಅದಾದಮೇಲೆ ರೋಡ್ನವ್ರು ಬಂದು ಆ ಸೈಡ್ನಲ್ಲೆಲ್ಲ ಸಿಮೆಂಟಿಂದು ಇಟ್ಟಿದ್ದಾರಲ್ಲ, ಸೊ ಆ ಥರದ್ದನ್ನೆಲ್ಲ ಜೋಡಿಸ್ಬಿಟ್ಟು ಹೋಗ್ಲಿಕ್ಕೆ ಅಂತೇಳಿ ಬಂದಿದ್ದರು. ಸೊ ಹಂಗಾಗಿ ಅದು ತುಂಬ ದೂರದಲ್ಲಿ ಇದ್ದಿದ್ದರಿಂದ ಝೂಮಿಂಗ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕ್ಲಿಯಾರಿಟಿ ಕಮ್ಮಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಅದಾದಮೇಲೆ ನೆಕ್ಸ್ಟು ಇನ್ನು ಮಕ್ಕಳುಗಳಿಗೆ ಸ್ಕೂಲ್ ಶುರುವಾಯಿತು ಅಂದರೆ ನಮಗೆ ಡಬಲ್ ಕೆಲಸನೇ ಶುರು ಆದಂಗೆ ಲೆಕ್ಕ. ಯಾಕಂದರೆ ಈ ಸ್ಕೂಲ್ ಶುರು ಆದರೆ ಬರೀ ಬಾಕ್ಸ್ ಕಟ್ಟೋದಲ್ಲ, ಈಗ ಹೊಸ್ದಾಗಿ ಬುಕ್ಕುಗಳು, ಹೊಸ್ದಾಗಿ ಎಕ್ಸಸೈಸ್ಗಳು ಈ ಥರದ್ದೆಲ್ಲನೂ ಈಗ ತಂದಿರ್ತೀವಲ್ವ. ಸೊ ಹಂಗಾಗಿ ಅದಕ್ಕೆಲ್ಲ ಬೈಂಡಿಂಗ್ ಎಲ್ಲ ಹಾಕಬೇಕಾಗುತ್ತೆ. ಸೊ ಹಂಗಾಗಿ ನಮ್ಮ ಕಾಲದಲ್ಲೆಲ್ಲ ನಾವೇ ಹಾಕ್ಕೊತಿದ್ವಿ. ಇಲ್ಲ ಕೆಲವೊಂದು ಟೈಮು ನಾವು ಬೈಂಡ್ಗಳನ್ನೇ ಹಾಕ್ತಿರ್ಲಿಲ್ಲ. ಇಲ್ಲ ಅಂದರೆ ಯಾವುದಾದ್ರೂ ಕಲರ್ಫುಲ್ ಆಗಿರೋ ಕ್ಯಾಲೆಂಡರ್ ಸಿಕ್ಬಿಟ್ರೆ ನಮ್ಗೆ ಅದೇ ದೊಡ್ಡ ಖುಷಿ. ಸೊ ಈಗಿನ ಮಕ್ಳುಗಳಿಗೆ ಬುಕ್ಕು ಬೈಂಡು ಎಲ್ಲನೂ ನಾವೇ ಹಾಕಿ ಕಳಿಸ್ಬೇಕು. ಅವರು ಅಷ್ಟೊಂದು ತಲೆ ಕೆಡಿಸ್ಕೊಂಡು ಯಾರೂ ಹಾಕ್ಕೊಳ್ಳೋದಿಲ್ಲ. ಸೊ ಹಾಕ್ಕೊಳ್ಳಿ ಅಂತೇಳಿ ಕೂರಿಸಿದ್ರು ಕೂಡ ಅವರು ಬೈಂಡಿಂಗ್ಸ್ ಎಲ್ಲನೂ ಹಾಳು ಮಾಡಿರ್ತಾರೆ ಹೊರ್ತು ಹಾಕ್ಕೊಳ್ಳೋದಿಲ್ಲ. ಸೊ ಹಂಗಾಗಿ ನಾವುಗಳೇ ಹೆಲ್ಪ್ ಮಾಡಿಕೊಡ್ಬೇಕಾಗತ್ತೆ. ಸೊ ಹಂಗಾಗಿ ನಾನು ಹೆಲ್ಪ್ ಮಾಡಿಕೊಡೋಣ, ಬುಕ್ಕಿಗೆಲ್ಲ ಬೈಂಡೆಲ್ಲ ಹಾಕಿಟ್ಬಿಡೋಣ ಅಂತೇಳಿ. ಅಂದರೆ ಇನ್ನು ಸ್ಕೂಲ್ ಬಂದು ಗುರುವಾರದಿಂದನೇ ಆ್ಯಕ್ಚುಲಿ ಶುರುವಾಗಿದ್ದು. ಅವನು ಜೂನು ಫಸ್ಟಿಂದ ಅಂದರೆ ಜೂನ್ ಫಸ್ಟು ಸಂಡೇ ಏನೋ ಬರುತ್ತೆ. ಸೊ ಹಂಗಾಗಿ ಜೂನ್ ಸೆಕೆಂಡಿಂದ ಹೋಗ್ತೀನಿ ಅಂತೇಳಿ ಅವನು ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾನೆ. ಸೊ ಹಂಗಾಗಿ ವಿಡಿಯೋದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಸೊ ಹಂಗಾಗಿ ಅವನು ಇರಲಿಲ್ಲಲ್ಲ, ಇನ್ನು ಟೈಮ್ ಇದ್ದಿದ್ದೆ ಇನ್ನೊಂದು 3-4 ಡೇಸು. ಹಂಗಾಗಿ ಹಾಕಿಟ್ಬಿಡೋಣ, ಆಮೇಲೆ ಅವ್ನು ಬಂದಮೇಲೆ ಸ್ಕೂಲಿಗೆ ಕಳ್ಸೋಕ್ಕೆಲ್ಲ ಸರಿ ಹೋಗುತ್ತೆ ಅಂತೇಳಿ ಬೈಂಡ್ ಹಾಕ್ಬಿಡೋಣ ಅಂತೇಳಿ ಹಾಕ್ತಾಯಿದ್ದೆ. ಇನ್ನು ನಿಮಗೆ ಗೊತ್ತು, ಆಲ್ಮೋಸ್ಟ್ ನಾನು ಅಂಗಡಿ ಓಪನ್ ಮಾಡೇ ಬೈಂಡಿಂಗ್ ಹಾಕೋಕೆ ಕೂತಿದ್ದು. ಸೊ ಹಂಗಾಗಿ ಮಧ್ಯೆ ಎದ್ದು ಹೋಗ್ತಾಯಿದ್ದೀನಿ. ಅಂದರೆ ಅಲ್ಲಿ ಅಂಗಡಿನೂ ನೋಡ್ಕೋಬೇಕು, ಬರೀ ಬೈಂಡ್ ಹಾಕ್ಕೊಂಡೇ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಸೊ ಅಂಗಡಿನೂ ನೋಡ್ಕೋಬೇಕು, ಹಾಗೆ ಬೈಂಡು ಹಾಕ್ಬೇಕು. ಹಂಗಾಗಿ ಮಧ್ಯೆ ಗ್ಯಾಪ್ ಆಗ್ತಾಯಿದೆ ಅಷ್ಟೇ ಅಂದರೆ ವಿಡಿಯೋದಲ್ಲಿ. ಇನ್ನು ಮಾಮೂಲಿ ನೀವೆಲ್ಲ ಹೇಗೆ, ನೀವೇ ಹಾಕ್ಕೊಡ್ತೀರಾ ಇಲ್ಲ ರೆಡಿಮೇಡ್ ಬೈಂಡ್ಗಳು ಸಿಗ್ತವೆ? ಈಗಿನ ಕಾಲದಲ್ಲಿ ರೆಡಿಮೇಡ್ ಬೈಂಡಿಂಗ್ಗಳು ಸಿಗ್ತವೆ. ಸೊ ನಮಗೆ ನಾವು ಹಾಕಿದ್ರೇ ಇಷ್ಟ ಆಗೋದು. ಸೊ ಹಂಗಾಗಿ ನಾರ್ಮಲಿ ಈ ರೀತಿ ಬೈಂಡ್ಗಳೇ ತೊಗೊಂಬಂದು ನಾವು ಬೈಂಡು ಹಾಗೆ ಲೇಬಲ್ಗಳನ್ನ ತಂದು ನಾನೇ ಹಾಕ್ಬಿಡ್ತೀನಿ. ಇನ್ನು ನನ್ನ ಹಸ್ಬೆಂಡಿಗೆ ಪಾಪ ಇವೆಲ್ಲ ಕೆಲಸ ಬರೋಲ್ಲ. ಸೊ ಹಂಗಾಗಿ ಅವರು ಪ್ರತಿ ವರ್ಷವೂ ಅಷ್ಟೇ ಬೇಗನೆ ತಂದು ಕೊಟ್ಬಿಡ್ತಾರೆ. ಎಲ್ಲ ಒಂದೇ ದಿನ ಹಾಕೋ ಕಷ್ಟ ಆಗುತ್ತೆ. ಸೊ ನೀವು ಸ್ವಲ್ಪನೇ ಹಾಕು ಅಂತೇಳಿ ಒಂದೇ ದಿನ ಅಂದರೆ ಇನ್ನೂ ಸ್ಕೂಲಿಗೆ ವಾರ ಇದೆ, 15 ದಿವಸ ಇದೆ ಅನ್ನಂಗೆ ತಂದು ಕೊಟ್ಬಿಡ್ತಾರೆ. ಸೊ ಇನ್ನೂ ಅಂದರೆ ಬರೀ ಬುಕ್ಕುಗಳಿಗೆ ಮಾತ್ರ ಅಲ್ಲ, ಇನ್ನು ಎಕ್ಸಸೈಸ್ಗಳು. ಸೊ ಟೋಟಲಿ 42 ಏನೋ ಎಕ್ಸಸೈಸ್ಗಳು ಬರೆದಿದ್ರು, ಕಿಂಗ್ ಸೈಜು. ಸೊ ಅದಷ್ಟೂ ಕೂಡ ತಂದು ಅದರಲ್ಲಿ ಹೋದ ವರ್ಷದವು ಕೂಡ ಸುಮಾರು ನೋಟ್ಬುಕ್ಗಳು ಯೂಸೇ ಮಾಡಿಲ್ಲ. ಅವನು ಬೈಂಡೆಲ್ಲ ಹಾಕಿ ನೇಮ್ ಬರೆದಿಟ್ಟಿದ್ದು, ಅಂದರೆ ಬೇರೆ ಇನ್ನೇನು ಬರೆದಿರಲಿಲ್ಲ, ಬರೀ ನೇಮ್ ಹಾಕಿಟ್ಟಿದ್ವಲ್ಲ. ಸೊ ಅದೇ ಈಗಲೂ ಯೂಸ್ ಆಗುತ್ತೆ ಅಂತೇಳಿ ಯಾವ್ದ್ಯಾವ್ದು ಬೇಕು ಯಾವ್ದ್ಯಾವ್ದು ಬೇಡ ಎಲ್ಲ ನೋಡಿಕೊಂಡು, ಅಂದರೆ ಇಷ್ಟಿಷ್ಟು 3 ಲೈನ್ ಇಷ್ಟು 2 ಲೈನ್ ಇಷ್ಟು ಅಂತ ಅವರು ಮೆಸೇಜ್ ಕಳಿಸಿದ್ರು. ಸೊ ಸ್ಕೂಲಿಂದ ನನ್ನ ಮನೇಲಿ ಎಷ್ಟಿತ್ತು ಎಕ್ಸಸೈಸ್ಗಳು ಅವನ್ನೆಲ್ಲ ಚೆಕ್ ಮಾಡ್ಕೊಂಡೋಗಿ ಉಳಿದಿದ್ದೆಲ್ಲ ತೊಗೊಂಬಂದು ನಾನು ಇನ್ನು ಬೈಂಡಿಂಗ್ ಹಾಕ್ಕೊಂಡೆ. ನೋಡಿ, ಇದಿಷ್ಟೂ ಒಂದೇ ದಿನವೇ ಕಂಪ್ಲೀಟ್ ಮಾಡಿದಂದರೆ ಕೆಳಗಡೆ ಒಂದು 4-5 ನೋಟ್ಬುಕ್ ಬಿಟ್ಟರೆ ಇನ್ನು ಉಳ್ದಿದ್ದು ಪೂರ್ತಿ ಎಲ್ಲ ಹಾಕಿದ್ದೆ. ಇನ್ನು ರಾತ್ರಿಗೆ ನನ್ನ ಹಸ್ಬೆಂಡ್ ಆಗಲೇ 2 ಡೇಸಿಂದ ಬಿರಿಯಾನಿ ಕೇಳ್ತಾಯಿದ್ರು. ಹಂಗಾಗಿ ಬಿರಿಯಾನಿ ಮಾಡಿಕೊಡೋಣ ಅಂತೇಳಿ ಬಿರಿಯಾನಿಗೆ ಎಲ್ಲರೂ ರೆಡಿ ಮಾಡ್ಕೊತಾ ಇದ್ದೆ. ಏನಿಲ್ಲ, ನಾರ್ಮಲಿ ಪುದೀನ, ಕೊತ್ತಂಬರಿ, ಇದು ತುಂಬಾ ಚಿಕನ್ ಪಲಾವ್ ಅಂತಲೇ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ. 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಅಂದರೆ ಖಾರಕ್ಕೆ ತಕ್ಕನಂಗೆ ಹಸಿಮೆಣ್ಸಿನ್ಕಾಯಿ, ಮೆಣಸು, ಹಾಗೆ ಚಕ್ಕೆ, ಲವಂಗ, 1-2 ಇಂಚಷ್ಟು ಚಕ್ಕೆ, ಒಂದು 6-7 ಲವಂಗ, ಒಂದು 5-10 ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಟೊಮೊಟೊ, ಇದಿಷ್ಟೂ ಕೂಡ ಚೆನ್ನಾಗಿ
ಅಂದರೆ ತೀರಾ ನುಣ್ಣಗೆ ರುಬ್ಕೋಬಾರ್ದು, ತರಿ ತರಿಯಾಗಿ ರುಬ್ಕೋಬೇಕು. ಅದು ರುಬ್ಲಿಕ್ಕೆ ಎತ್ತಿಟ್ಕೊಂಡು ನೆಕ್ಸ್ಟು ಒಂದು ಪಾತ್ರೆಗೆ ನಾನಿವತ್ತು ಕಡಿಮೆ ಕ್ವಾಂಟಿಟಿಲಿ ಮಾಡ್ತಾ ಇರೋದು. ಸೊ ಒಂದು ಪಾವಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ನಾವಿಬ್ಬರೇ ಇರೋದ್ರಿಂದ ಒಂದೇ ಪಾವು ಹಾಕ್ಕೊಂಡಿರೋದು. ನನ್ನ ಮಗ ಇಲ್ಲ ಅಂತೇಳಿ ನಾನು ಬಿರಿಯಾನಿ ಮಾಡಿರಲಿಲ್ಲ. ಬಟ್ ಅವ್ರು ಕೇಳಿದ್ರಲ್ಲ ಅಂದ್ಬಿಟ್ಟು ಇನ್ನೇನು ಬಿಡು ಒಂದು ಪಾವು ಹಾಕ್ಬಿಟ್ಟು ಮಾಡಿಕೊಟ್ಬಿಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಮಸಾಲೆನೂ ಕೂಡ ರುಬ್ಕೊಂಡೆ, ತರಿಯಾಗಿ ರುಬ್ಕೋಬೇಕು. ಹಾಗೆ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಕಾಯಬೇಕು. ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಡಯಟ್ ಮಾಡ್ತೀನಿ ಅನ್ನೋರು, ಬಿರಿಯಾನಿ ಆಲ್ಮೋಸ್ಟ್ ಡಯಟ್ ಫುಡ್ ಏನಲ್ಲ, ಸೊ ಹಂಗಾಗಿ ಆಯಿಲ್ ಜಾಸ್ತಿ ಬೇಕಾಗುತ್ತೆ. ಸೊ ನಾನಿನ್ನು ಮಸಾಲೆ ಐಟಮ್ಸ್ ಎಲ್ಲ ನಮಗೊಂದು ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಂಗಾಗಿ ನಾನು ಮಸಾಲೆ ಏನಿದ್ರು ಅದು ರುಬ್ಬಕ್ಕೆ ಹಾಕ್ಕೊಂಡಿದ್ನಲ್ಲ ಅಷ್ಟೇ ಮಸಾಲೆ. ಇನ್ನು ಒಗ್ಗರಣೆಗೆ ಇದು ಪಲಾವ್ ಎಲೆ, ಹಾಗೆ ಈ ಗ್ರೀನ್ ಕಲರ್ ಪಲಾವ್ ಎಲೆ ನಮ್ಮ ಮನೆ ಹತ್ರನೇ ಬೆಳೆದಿರೋದಿದು. ಸೊ ಸ್ಮೆಲ್ಲು ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಅದನ್ನು ಕೂಡ ಹಾಕ್ಕೊಂಡು ಒಂದು 8-10 ಗೋಡಂಬಿ ಹಾಕ್ಕೊಬೇಕಾಗುತ್ತೆ. ಚೆನ್ನಾಗಿರುತ್ತೆ ಗೋಡಂಬಿ ಹಾಕಿದ್ರೆ, ತುಂಬಾ ಸೂಪರ್ಬ್ ಇರುತ್ತೆ. ಸೊ ಹಂಗಾಗಿ ನಿಮ್ಮ ಹತ್ರ ಅವೈಲೇಬಲ್ ಇತ್ತು ಅಂದರೆ ಹಾಕ್ಕೊಳ್ಳಿ, ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ. ಆದರೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ಹಾಕಿ ನೆಕ್ಸ್ಟ್ ಈರುಳ್ಳಿನೂ ಹಾಕಿ ಚೆನ್ನಾಗಿ ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಆ ಹುರ್ಕೊಳ್ಳೋ ಟೈಮ್ನಲ್ಲೇ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಅಂದರೆ ಈರುಳ್ಳಿ ಎಷ್ಟು ಕೆಂಪಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದೇ ಬಿರಿಯಾನಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟು ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತು ಕಡಿಮೆ ಕ್ವಾಂಟಿಟಿಲೇ ಮಾಡ್ಕೊತಾ ಇರೋದ್ರಿಂದ ಚಿಕನ್ ಕೂಡ ಕಡಿಮೆ ಹಾಕಿದ್ದೀನಿ, ಅಂದರೆ 250 ಗ್ರಾಮಷ್ಟು ಹಾಕಿದ್ದೀನಿ. ಒಂದು ಪಾವು ಅಕ್ಕಿಗೆ 250 ಗ್ರಾಮಷ್ಟು ಚಿಕನ್ ಹಾಕ್ಕೊಂಡಿದ್ದೀನಿ, ಸಾಕು ಅಂತ ಹೇಳಿ. ಯಾಕೆಂದರೆ ನಮಗೆ ಬಿರಿಯಾನಿಲಿ ತಿನ್ನೋದಕ್ಕಿಂತನೂ ಸಪ್ರೇಟು ಗ್ರೇವಿ, ಕಬಾಬು ಈ ಥರದಲ್ಲಿ ತಿನ್ನೋದಕ್ಕೆ ಇಷ್ಟ. ಈ ಬಿರಿಯಾನಿಗೆ ಏನಪ್ಪ ಅಂದರೆ ಸ್ವಲ್ಪ ಚಿಕನಿಂದು ರಸ ಬಿಟ್ಕೊಂಡು ಟೇಸ್ಟ್ ಕೊಡುತ್ತಲ್ಲ, ಸೊ ಅದೊಂದು ಇಷ್ಟ ಆಗುತ್ತೆ. ಸೊ ಹಂಗಾಗಿ ಬಿರಿಯಾನಿ ಮಾಡ್ತೀನಿ ನಾನು ಅಷ್ಟೇ. ನನಗೆ ಬಿರಿಯಾನಿ ಲವ್ವರ್ ಏನಲ್ಲ, ಬಿರಿಯಾನಿ ಸ್ವಲ್ಪ ಇಷ್ಟ ಅಷ್ಟೇ. ನನ್ನ ಹಸ್ಬೆಂಡ್ಗೂ ನನ್ನ ಮಗನಿಗೂ ತುಂಬಾ ಇಷ್ಟ. ಸೊ ಹಂಗಾಗಿ ಅವ್ರಿಗೋಸ್ಕರನಾದರೂ ಮಾಡಬೇಕಲ್ಲ, ಸೊ ಮಾಡ್ತೀನಿ ಅಷ್ಟೇ. ಇನ್ನು ಅದಕ್ಕೆ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದಕ್ಕೆ ಟೊಮೊಟೊ ಕೂಡ ಹಾಕೋಬೇಕು. ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇನ್ನು ಇದು ಚಿಕನ್ನು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತಲ್ಲ, ಸೊ ಚೆನ್ನಾಗಿ ನೀರು ಬಿಟ್ಕೊಂಡು ಟೊಮೊಟೊ ಕೂಡ ಚೆನ್ನಾಗಿ ಬೆಂದಾದಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಸೊ ಆ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಯಾಕೆಂದರೆ ನಾವು ಮೊದಲೇ ಈ ಮೆಣಸಿನ್ಕಾಯಿ ಮಸಾಲೆ ಐಟಮ್ಗಳನ್ನ ಹುರಿದಿರ್ಲಿಲ್ವಲ್ಲ, ಸೊ ಹಂಗಾಗಿ ಈ ಟೈಮ್ನಲ್ಲೇ ಎಣ್ಣೆಲಿ ಚೆನ್ನಾಗಿ ಹುರ್ಕೋಬೇಕು. ಮಸಾಲೆ ನಾವು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಬಿರಿಯಾನಿ. ನಾನು ನಾರ್ಮಲಿ ಮಸಾಲೆ ಎಲ್ಲನೂ ಹುರಿದ್ಬಿಟ್ಟೆ ಹಾಕೋದು, ಬಟ್ ಟೈಮ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಸೊ ಹಂಗಾಗಿ ಡೈರೆಕ್ಟಾಗೆ ಹುರಿದ್ರಾಯ್ತು ಅಂತೇಳಿ ರುಬ್ಬಿದ ಮೇಲೇ ಹುರಿತಾ ಇದ್ದೀನಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕಾಗುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೋಬೇಕು. ಉಪ್ಪು ಚಿಕನಿಗೆಲ್ಲ ಉಪ್ಪು ಹಿಡಿಬೇಕಲ್ಲ, ಸೊ ಹಂಗಾಗಿ ಚೆನ್ನಾಗಿ ಉಪ್ಪು ಹಿಡ್ಕೊಂಡು ಮಸಾಲೆನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ಬಿಟ್ಕೊಳ್ಳೋಷ್ಟು ಹುರ್ಕೋಬೇಕಾಗುತ್ತೆ. ಎಣ್ಣೆ ಬಿಟ್ಕೊಳ್ಳೋಷ್ಟು ಹುರ್ಕೊಂಡ್ರೆ ಮಾತ್ರ ಬಿರಿಯಾನಿ ಅನ್ನೋದು ಟೇಸ್ಟ್ಫುಲ್ಲಾಗಿ, ಹಾಗೆ ಸ್ಮೆಲ್ಫುಲ್ಲಾಗಿ ಬರುತ್ತೆ. ಸೂಪರ್ಬಾಗಿ ಬರುತ್ತೆ, ಮಾತ್ರ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಚೆನ್ನಾಗಿ ಹುರಿಬೇಕು ಮಸಾಲೆ ಅಷ್ಟೇ, ಇದೇ ಮೇಯ್ನು ಅಂತ ಹೇಳ್ಬೋದು. ಅದು ಹುರ್ಕೊಂಡಾಗಿದ್ದ ನಂತರ ನೆಕ್ಸ್ಟ್ ಅದಕ್ಕೆ ನಾನೀಗ ಒಂದು ಪಾವು ಅಕ್ಕಿ ತಗೊಂಡಿದ್ದೀನಲ್ಲ, ಸೊ ಅದಕ್ಕೆ 2 ಗ್ಲಾಸಷ್ಟು ನೀರು ಹಾಕ್ಕೊಬೇಕಾಗುತ್ತೆ. ನಿಮ್ಗೆ ಇನ್ನೂ ಸಾಫ್ಟಾಗಿ ಬೇಕಂತಂದರೆ 2 ಗ್ಲಾಸ್ ಮೇಲೆ ಸ್ವಲ್ಪ ಹಾಕ್ಕೊಂಡ್ರೂ ಆಗುತ್ತೆ. ಇಲ್ಲ ಸ್ವಲ್ಪ ಜಾಸ್ತಿನೇ ಉದ್ರುದ್ರಾಗಿ ಬೇಕು ಅಂತಂದರೆ ಕರೆಕ್ಟಾಗಿ 2 ಗ್ಲಾಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ನಾವು ಅಕ್ಕಿ ನೆನೆಸಿಟ್ಕೊಂಡಿರ್ತೀವಲ್ವ, ಅನ್ನ ನಾವು ಹೇಗೆ ಮಾಡಿದ್ರೂ ಉದ್ರುದ್ರಾಗೆ ಬರುತ್ತೆ. ಸ್ವಲ್ಪ ನೀರು ಜಾಸ್ತಿ ಇಟ್ಟರೂ ಕೂಡ ಅಂದರೆ ನೆನೆಸಿದ್ರೆ ಮೆತ್ತಗಾಗುತ್ತೆ ಅಂತ ಅಲ್ಲ, ನೆನೆಸಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ. ನೆನೆಸ್ಬಿಟ್ಟು ಯಾವಾಗಲೇ ಆಗಲಿ, ಪಲಾವ್ಗೆ ಆಗಲಿ, ಬಿರಿಯಾನಿಗೆ ಆಗಲಿ ಅಕ್ಕಿನ ನೆನೆಸ್ಬಿಟ್ಟೆ ಹಾಕಬೇಕು. ಅವಾಗ ತುಂಬ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ ಅನ್ನ. ಸೊ ಹಂಗಾಗಿ ಇನ್ನು ನೆಕ್ಸ್ಟು ನಾನು ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿನ, ಸೊ ಅದನ್ನು ಕೂಡ ನೀರು ಕುದಿ ಬಂದಮೇಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ನೀರು ಕುದಿ ಬಂದಮೇಲೆ ಅದು ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಕುದಿ ಬರಬೇಕು. ಅದು ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ಕುದಿ ಬಂದಮೇಲೆ ಯಾಕೆ ಕ್ಲೋಸ್ ಮಾಡಬೇಕಂದ್ರೆ ತಳ ಹಿಡಿಯೋದು ಅಂತ ಹೇಳುತ್ತಲ್ಲ, ಈ ಕುಕ್ಕರ್ನಲ್ಲಿ ಮಾಡಿದಾಗ ತಳ ಹಿಡಿಯುತ್ತೆ ಅಂತಾರಲ್ಲ, ಸೊ ಅದು ಕುದಿ ಬಂದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋದ್ರಿಂದ ತಳ ಹಿಡಿಯೋದಿಲ್ಲ. ಸೊ ಹಂಗಾಗಿ ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಇನ್ನು ಇದು ಕೂಡ ಕುದಿ ಬಂತು. ಸೊ ಕುದಿ ಬಂದಮೇಲೆ ಇನ್ನೊಂದು ರೌಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಚೆನ್ನಾಗಿ ತಿರುಗಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ಸೊ ಬಿರಿಯಾನಿ ಅಂದಮೇಲೆ ಅದಕ್ಕೆ ಮೊಟ್ಟೆ ಇಲ್ಲದೆ ಹೋದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಹಂಗಾಗಿ ನಾವಿಬ್ಬರೇ ಇದ್ದಿದ್ದರಿಂದ ಸೊ 2 ಮೊಟ್ಟೆ ಕೂಡ ಅದರಲ್ಲೇ ಆ್ಯಡ್ ಮಾಡಿಕೊಂಡೆ. ನೀಟಾಗೆ ತೊಳೆದ್ಬಿಟ್ಟು ಬಿರಿಯಾನಿ ಏನು ಮಾಡಿರ್ತೀವೋ ಅದರೊಳಗೆ ಹಾಕೊಂಡ್ರೆ ಆಗುತ್ತೆ. ಯಾಕೆಂದರೆ ಈಗ ಮತ್ತೆ ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಕೋದಕ್ಕಿಂತನೂ ಈ ರೀತಿ ಮೊಟ್ಟೆ ನೀಟಾಗೆಲ್ಲ ತೊಳೆದ್ಬಿಟ್ಟು ಮೇಲೆ ಬಿರಿಯಾನಿ ಒಳಗೇ ಬೇಯಿಸಿಟ್ಕೊಂಡ್ರೆ ಗ್ಯಾಸು ಕೂಡ ವೇಸ್ಟ್ ಆಗಲ್ಲ. 2 ಸಲ ಬೇಯಿಸ್ಬೇಕು ಅನ್ನೋ ಇದು ಕೂಡ ಇರಲ್ಲ. ಇದರೊಳಗಾದ್ರೇ ಮೊಟ್ಟೆ ಕೂಡ ಬೆಂದೋಗ್ಬಿಡುತ್ತೆ. ಸೊ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಜಾಸ್ತಿ ಏನು ಬೇಡ, 2 ವಿಷಲ್ ಆದರೆ ಚಿಕನ್ನು ಕೂಡ ಚೆನ್ನಾಗಿ ಬೇಯುತ್ತೆ, ಅನ್ನನೂ ಕೂಡ ಪರ್ಫೆಕ್ಟಾಗಿ ಆಗುತ್ತೆ. ಸೊ ಇನ್ನು ವಿಷಲ್ ಕೂಡ ಆರಿತ್ತು. ಸೊ ಓಪನ್ ಮಾಡ್ತಾಯಿದ್ದೀನಿ ಲಿಡ್ನ. ಪರ್ಫೆಕ್ಟಾಗಿ ನಾನು ಹೇಳಿದ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಇಬ್ಬರಿಗೆ 3 ಜನಕ್ಕೆ ಮಾಡ್ತೀನಿ ಅಂದರೆ ಬೇಕಾದಷ್ಟು ಆಗುತ್ತೆ. ಇನ್ನು ನೋಡಿ ನಾನು ಮೊಟ್ಟೆ ಹಾಕಿದ್ನಲ್ಲ, ಸೊ ಅದು ಏನಿಲ್ಲ, ಬೆಂದಮೇಲೆ ಮೇಲೆ ಇರುತ್ತೆ. ಸೊ ಸಪ್ರೇಟಾಗಿ ಅದನ್ನು ತೆಗೆದಿಟ್ಕೋಬೋದು. ಇನ್ನು ಅದನ್ನೇ ಬೇರೆ ಪಾತ್ರೆಯಲ್ಲಿ ಹಾಕೊಂಡು ಕುದಿಸ್ಕೊತೀನಿ ಅಂದರೆ ಗ್ಯಾಸು ವೇಸ್ಟ್ ಆಗುತ್ತೆ. ಇದೊಂದು ಟಿಪ್ ಅಂತಲೇ ಅಂದ್ಕೊಳ್ಳಿ. ಈ ರೀತಿ ಮಾಡಿದಾಗ ಅಂದರೆ ಮೊಟ್ಟೆ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ, ಚೆನ್ನಾಗಾಗುತ್ತೆ. ನೋಡಿ ಕುಕ್ಕರಲ್ಲೇ ಮಾಡಿದ್ದೀನಿ, ಒಂದು ಚೂರು ತಳ ಆಗಿಲ್ಲ, ನೀಟಾಗಿ ಬಂದಿದೆ. ಅಲ್ಲದೆ ಉದ್ರುದ್ರಾಗಿ ಪರ್ಫೆಕ್ಟಾಗಿ ಬಂದಿದೆ, ತುಂಬಾ ಚೆನ್ನಾಗಾಗುತ್ತೆ. ಮೆಜರ್ಮೆಂಟಲ್ಲಿ ಅಂದರೆ 1 ಕಪ್ ಅಕ್ಕಿ ಹಾಕಿದೆ, 2 ಕಪ್ ನೀರು, ಅಥವಾ 2 ಕಪ್ ಮೇಲೆ ಸ್ವಲ್ಪ ಸಾಫ್ಟಾಗಿ ಬರಲಿ ಅನ್ನೋದಾದರೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಉಷಲ್ ಕೂಗ್ಸೋದ್ರಿಂದ ತುಂಬಾ ಸೂಪರ್ಬಾಗಿ ಬರುತ್ತೆ. ಹಾಗೆ ಉದ್ರುದ್ರಾಗಿ ಕೂಡ ಬರುತ್ತೆ. ಫೈನಲಿ ನಾನು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟ್ಯಾಂಗಿಯಾಗಿದ್ದರೆ ಚೆನ್ನಾಗಿರುತ್ತಲ್ವ. ಸೊ ಹಂಗಾಗಿ ಬಿರಿಯಾನಿಗೆ ಲಾಸ್ಟಲ್ಲಿ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೋಬೇಕು. ಒಳ್ಳೆ ಮಿಕ್ಸ್ ಕೊಟ್ಕೊಂಡ್ರೆ ಸೂಪರ್ಬಾಗಿರೋ ಬಿರಿಯಾನಿ ಕೂಡ ರೆಡಿಯಾಗುತ್ತೆ. ಉದ್ರುದ್ರವಾಗಿ ಕೂಡ ಆಗಿರುತ್ತೆ, ತಳ ಏನು ಹಿಡ್ದಿರಲ್ಲ. ಇದು ಮಾಮೂಲಿ ಲಾಸ್ಟಲ್ಲಿ ಕುಕ್ಕರಲ್ಲಿ ಮಾಡಿದ್ದೀವಿ ಅಂದಾಗ ಸ್ವಲ್ಪ ಇದ್ದೇ ಇರುತ್ತೆ, ಬಟ್ ಜಾಸ್ತಿ ಏನು ಸೀದಿರಲ್ಲ, ಚೆನ್ನಾಗಾಗುತ್ತೆ. ಅಂದರೆ ಕುದಿ ಬಂದಮೇಲೆ ಕುಕ್ಕರ್ ಲಿಡ್ಲ ಕ್ಲೋಸ್ ಮಾಡೋದ್ರಿಂದ ಜಾಸ್ತಿ ಏನು ಇದಾಗಲ್ಲ. ಸೊ ಇನ್ನು ನೆಕ್ಸ್ಟ್ ನಾವು ಎಲ್ಲ ರೆಡಿಯಾಗಿತ್ತು. ಅಂದರೆ ಇದು ಚಿಕನ್ ಥಾಲಿ ಅಂತಲೇ ಅನ್ಬೋದು. ಏನಂದರೆ ಬಿರಿಯಾನಿ ಮಾಡಿದ್ದೆ, ಹಾಗೆ ಮೊಸರು ಬಜ್ಜಿ, ಒಂದು 3 ಮೊಟ್ಟೆ ಕೂಡ ಉಳಿದಿತ್ತು. ಹಾಗಾಗಿ ಎಗ್ ಫ್ರೈ, ಸೌತೆಕಾಯಿ, ಬೇಯಿಸಿರೋ ಮೊಟ್ಟೆ, ಹಾಗೆ ಕಬಾಬ್ ಕೂಡ ಮಾಡಿದ್ದೆ. ಇನ್ನು ನನ್ನ ಹಸ್ಬೆಂಡಿಗೆ ಊಟಕ್ಕೆ ಬಡಿಸ್ತಾ ಇದ್ದೆ. ಸೊ ಅವರು ಕೇಳಿದರು, ನಿಮಗೆ ಸ್ಟಾರ್ಟಿಂಗಿಗೆ ಹೇಳಿದ್ನಲ್ಲ, ಅವರು 2 ದಿನ ಮುಂಚೆನೇ ಕೇಳಿದರು. ನನ್ನ ಮಗ ಇಲ್ಲ ಅಂತೇಳಿ ನಾನು ಮಾಡಿರಲಿಲ್ಲ. ಸೊ ಅವನಿಲ್ಲ ಅಂಥೇಳಿ ಅವ್ರಿಗೆ ಮಾಡಿಕೊಡದೇ ಇದ್ರೆ ಹೇಗಿರುತ್ತೆ, ಇರಲಿ ಬಿಡು ಅಂದ್ಬಿಟ್ಟು ಒಂದು ಪಾವು ಹಾಕ್ಬಿಟ್ಟು ಮಾಡಿಕೊಟ್ರೆ ಆಯಿತು, ನನಗೂ ಆಗುತ್ತೆ ಅವ್ರಿಗೂ ಆಗುತ್ತೆ ಅಂತೇಳಿ ಮಾಡಿದ್ದೆ. ಅವನಿಗಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನನ್ನ ಮಗನಿಗೆ ಬಿರಿಯಾನಿ ಅಂದರೆ. ಸೊ ಅವ್ನು ಬಂದಮೇಲೂ ಮಾಡಿಕೊಡ್ತೀನಿ, ಅವ್ನು ಇದ್ದಾಗ ಮಾಡ್ತಾನೆ ಇರ್ತೀನಲ್ಲ. ಸೊ ಹಂಗಾಗಿ ನಾನು ಜಾಸ್ತಿ ಏನು ಇದು ಮಾಡಲಿಲ್ಲ. ಅವರು ನನ್ನ ಹಸ್ಬೆಂಡು ಮಗ ಇಲ್ಲ ಅಂದರೆ ಅವ್ರು ಸ್ವಲ್ಪ ಫೀಲ್ ಮಾಡ್ಕೊತಾರೆ. ಹಂಗಾಗಿ ಇವ್ರಿಗೂ ಬಿರಿಯಾನಿ ಅಂದರೆ ಸಖತ್ ಇಷ್ಟ. ಬಟ್ ನನಗೇನು ಅಷ್ಟೊಂದು ಬಿರಿಯಾನಿಯಲ್ಲೇ ಏನು ಇಷ್ಟ ಆಗಲ್ಲ, ಇವ್ರಿಗೆ ಇಷ್ಟ ಅಲ್ವಾ. ಸೊ ಹಂಗಾಗಿ ಮಾಡ್ತೀನಿ ಅಷ್ಟೇ. ಇನ್ನು ಅವ್ರಿಗೆ ಸರ್ವ್ ಮಾಡ್ತಾಯಿದ್ದೆ. ಅವ್ರು ಸೂಪರಾಗಿದೆ ಅಂತ ಹೇಳ್ತಾಯಿದ್ರು. ಆ್ಯಕ್ಚುಲಿ ಅವ್ರ ಬಾಯಲ್ಲೇ ಹೇಳಿಸ್ತಿದ್ದೆ, ಬಟ್ ಮ್ಯಾಚ್ ಇರೋದ್ರಿಂದ ಮ್ಯಾಚ್ ಹಾಕಿದ್ರು, ಜೋರಾಗಿ ಸೌಂಡ್ ಬೇರೆ ಕೊಟ್ಟಿದ್ರಾ. ಸೊ ಹಂಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲಾಂದರೆ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅದ್ರದ್ದು ಸೌಂಡ್ ಜಾಸ್ತಿ ಇತ್ತಲ್ಲ, ಚೆನ್ನಾಗಿ ಕೇಳಿಸ್ತಾ ಇರಲಿಲ್ಲ. ಸೊ ಹಂಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ನು ಅವರಿಗೆ ಮಾಮೂಲಿ ಇದು ಇವತ್ತು ನಾರ್ಮಲ್ ಬರೀ ಬಿರಿಯಾನಿ ಮಾಡಿ ಕಬಾಬ್ ಮಾಡೋಣ ಅಂದ್ಕೊಂಡೆ, ಅದು ಏನಾಗಿದೆ ಅಂದರೆ ಚಿಕನ್ ಥಾಲಿ ಟೈಪೇ ಆಗೋಗಿದೆ. ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾರೆ, ಹೇಗಿದೆ ಅಂತ ಹೇಳಿ ಅಂದೆ. ಸೊ ಇನ್ನು ಹಾಗೆ ಫೈನಲಿ ಅವರಿಗೆ ಅದು ಎಗ್ ಫ್ರೈ ಕೊಡೋದು ಮರ್ತ್ಬಿಟ್ಟೆ. ಸೊ ಹಂಗಾಗಿ ಲಾಸ್ಟಲ್ಲಿ ಇನ್ನೂ ಊಟ ಏನೂ ಆಗಿರಲಿಲ್ಲ, ಬಟ್ ಅಲ್ಲೇ ಇತ್ತಲ್ಲ ಆವಾಗ ನೆನಪಾಯಿತು. ಸೊ ಕೊಟ್ಟೆ, ಅದನ್ನು ಕೂಡ ಟೇಸ್ಟ್ ಮಾಡ್ತಾಯಿದ್ದಾರೆ.
ಇಷ್ಟ ಅವ್ರಿಗೂ ಇವ್ರಿಗೂ ಈ ಎಗ್ ಫ್ರೈ ಅಂದರೆ ತುಂಬ ಇಷ್ಟ, ನನ್ನ ಮಗನಿಗೂ ಕೂಡ ಇಷ್ಟ. ಸೊ ಹೇಗೂ ಒಂದು 3 ಮೊಟ್ಟೆ ಇತ್ತು, ಅದನ್ನು ಫ್ರಿಜ್ಜಲ್ಲಿ ಇಟ್ಟು, ಅಂದರೆ ಅಂಗಡೀಲಿ ಖಾಲಿಯಾಗಿತ್ತು, ಬಂದಿರಲಿಲ್ಲ. ಸೊ ಅದು ಶನಿವಾರದ ಹೊತ್ತು ಮಾತ್ರ ಬರ್ತಾರೆ. ಇನ್ನು ಇದ್ದಿದ್ದು ಅಷ್ಟಿತ್ತಲ್ಲ, ಸುಮ್ಮನೆ ಇಟ್ಟರೆ ವೇಸ್ಟ್ ಆಗುತ್ತೆ, ಹಾಕ್ಬಿಡು ಅಂದರು. ಸೊ ಹಂಗಾಗಿ ಹಾಕ್ಬಿಟ್ಟು ನಾನು ಅವರು ಊಟಕ್ಕೆ ಕೂತ್ಕೊಂಡ್ವಿ. ಇನ್ನು ಈ ಚಿಕನ್ ಥಾಲಿಲಿ ಊಟ ಮಾಡಲಿಕ್ಕೆ ನನ್ನ ಮಗ ಇಲ್ಲ ಅನ್ನೋದೊಂದೇ ಬೇಜಾರು. ಅವ್ನಿಗೆ ಆ್ಯಕ್ಚುಲಿ ಬರ್ಲಿಕ್ಕೆ ಹೇಳ್ದೋ ನಾವು, ಅವ್ನು ಇನ್ನೊಂದು 2 ದಿನ ಇದ್ದು ಬರ್ತೀನಿ ಅಂತೇಳಿ ಹಠ ಮಾಡ್ಕೊಂಡು ಅಲ್ಲೇ ಉಳ್ಕೊಂಡ. ಸೊ ಅವನಿಲ್ಲ ಅನ್ನೋದೊಂದೇ ಬೇಜಾರು. ಇನ್ನು ನಾವು ಮಾತಾಡ್ಕೊಂಡು ಊಟ ಮುಗಿಸ್ಕೊತೀವಿ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಮರೀದೇ ಒಂದು ಲೈಕ್ ಮಾಡ್ತೀರಾ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ನಮ್ಮ ವಿಡಿಯೋಸ್ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಸೊ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಹಾಗೆಯೇ ನಿಮಗೆ ಟೈಮ್ ಇತ್ತು, ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ಲಿಕ್ಕೆ ಟ್ರೈ ಮಾಡಿ. ಹಾಗೆಯೇ ಹೊಸಬ್ರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಸೊ ಹಂಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋನ ಆ್ಯಕ್ಚುಲಿ ಶುಕ್ರವಾರನೇ ಅಪ್ಲೋಡ್ ಮಾಡಬೇಕಾಗಿತ್ತು, ಬಟ್ ಎಡಿಟ್ ಎಲ್ಲ ಮಾಡಿರಲಿಲ್ಲ. ಹಂಗಾಗಿ ನಾನು ವಿಡಿಯೋನ ಲೇಟಾಗಿ ಹಾಕ್ತಾಯಿದ್ದೀನಿ, ದಯವಿಟ್ಟು ಕ್ಷಮಿಸಿ. ನಾನು ವಿಡಿಯೋ ಯಾವಾಗ ಕ್ಯಾಪ್ಚರ್ ಮಾಡಿ ಎಡಿಟ್ ಮಾಡ್ಕೊತೀನೋ ಸೊ ಆವಾಗ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಆ ಕಂಟೆಂಟ್ಗಳು ಸಿಕ್ಕದಾಗ ಮಾತ್ರ ನಾನು ವಿಡಿಯೋ ಹಾಕ್ತಾಯಿದ್ದೀನಿ. ಅಂದರೆ ಒಂದಿನ ಬಿಟ್ಟು ಒಂದಿನ ಈ ರೀತಿ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಈಗ ಡೈಲಿ ವೀಡಿಯೋಸ್ ಹಾಕ್ತಿಲ್ಲ. ಕಂಟೆಂಟ್ಗಳು ಡೈಲಿ ಸಿಕ್ಕಿದ್ರೆ ನಾನು ಡೈಲಿ ಅಪ್ಲೋಡ್ ಮಾಡ್ತಿದ್ದೆ, ಬಟ್ ಕಂಟೆಂಟ್ ಇಲ್ಲದೆ ನಂಗೆ ವಿಡಿಯೋ ಹಾಕೋಕ್ಕೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ನಾನು ಕಂಟೆಂಟ್ಗಳು ಸಿಕ್ಕಿದಾಗ ಮಾತ್ರ ವೀಡಿಯೋಸ, ಅಂದರೆ ವಾರಕ್ಕೆ ಒಂದು 3-4 ವೀಡಿಯೋ ಈ ರೀತಿಯೇ ಬರ್ತಾಯಿದೆ. ದಯವಿಟ್ಟು ಈಗ ಹೇಗೆ ಸಪೋರ್ಟ್ ಮಾಡ್ತಿದ್ರೆ ಮುಂದಕ್ಕೂ ಹಾಗೆ ಸಪೋರ್ಟ್ ಮಾಡಿ. ಡೈಲಿ ವೀಡಿಯೋಸ್ ಹಾಕ್ಬೋದು, ಮಾಮೂಲಿ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು ಬರೀ ಇದೇ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಹಂಗಾಗಿ ನಾನು ವಾರದಲ್ಲಿ ಒಂದು 3 ದಿವಸ 4 ದಿವಸ ಕಂಟೆಂಟು ಅಡ್ಜಸ್ಟ್ ಮಾಡಿ ಮ್ಯಾನೇಜ್ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್.